ಹಾಯ್ ಹೆಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮಾಗಿದ್ದೀರಿ ಅನ್ಕೊತೀನಿ. ನಾನಂತರೂ ಸೂಪರ್ ಫೈನ್ ಆಗಿದ್ದೀನಿ. ಇದು ಶುಕ್ರವಾರದ ವ್ಲಾಗ್, ಶುಕ್ರವಾರದ ಪೂಜೆ ಹಿಂಗೆ ಮಾಡಿದ್ದೆ ಫ್ರೆಂಡ್ಸ್. ನಾನು ಅಂದರೆ ಶುಕ್ರವಾರಕ್ಕೊಮ್ಮೆ ಹೀಗೆ ಪೂಜೆ ಮಾಡ್ತೀವಿ ನಾವು. ಸೊ ಮಾರ್ನಿಂಗ್ 9:30-10 ಗಂಟೆ ಆಗಿತ್ತು ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದಾಗ. ನನ್ನ ಮಗಳಿಗೆ ಆಟ ಆಡೋಕ್ಕೆ ಬಿಟ್ಟಿದ್ದೆ. ಮತ್ತು ನನ್ನ ಮಗಳಿಗೆ ಮೊನ್ನೆ ನಾನು ರಾಗಿ ಕಾಳು ನೆನೆ ಹಾಕಿಟ್ಟಿದ್ನಲ್ಲ, ಅದನ್ನು ಮೊಳಕೆ ಬರ್ಸೀನಿ. ಇದು ಇನ್ನೂ ಮೊಳಕೆ ಬರ್ತಿತ್ತು, ಬಟ್ ಕಾಟನ್ ಬಟ್ಟೆ ಯಾವುದು ನನಗೆ ಜಲ್ದಿ ಸಿಗಲಿಲ್ಲ ಅವತ್ತು. ಅದಕ್ಕೆ ನಾನು ಈ ಥರ ವೇಲೊಳಗೆ ಹಾಕಿಟ್ಟಿದ್ದೆ. ಅಂದರೂ ಇಷ್ಟೇ ಮೊಳಕೆ ಬಂದವ. ಇದು ಇನ್ನೂ ದೊಡ್ಡ ಮೊಳಕೆ ಬರ್ತೈತಿ. ಓಕೆ, ಇಷ್ಟು ಬಂದವಲ್ಲ ಸಾಕು ಅಂಥೇಳಿ ನಾನು ತೆಗೆದು ಇವಾಗ ಇದನ್ನು ಬಿಸಿಲಿಗೆ ಹಾಕಿಟ್ಟೀನಿ. ಸ್ವಲ್ಪ ಬಿಸಿಲಿಗೆ ಚೆಂದಾಗಿ ಇದನ್ನು ಫುಲ್ ಡ್ರೈ ಆಗೋ ಥರ ಒಣಗಿಸ್ತೀನಿ. ಯಾಕಂದರೆ ಹಸಿ ನಾವು ಪುಡಿ ಮಾಡಿಬಿಟ್ರೆ ಅದು ಕೆಟ್ಟು ಹೋಗೋ ಚಾನ್ಸಸ್ ಇರ್ತೈತಿ. ಸೊ ನಾನು ಇದನ್ನು ಬಿಸಿಲಲ್ಲಿ ಕಂಪ್ಲೀಟಾಗಿ ಕೂಲ್ ಮಾಡ್ತೀನಿ. ಈ ಥರ ಮಕ್ಕಳಿಗೆ ನಾನು ಒಂದು ಮಿಕ್ಸ್ದೊಂದು ಮಾಡ್ಕೊಂಡ್ನಿ. ಈ ರೀತಿ ಒಂದು ಮಾಡ್ಕೋಬೇಕಂತೇಳಿ ಸಪ್ರೇಟಾಗಿ ರಾಗಿ ಮತ್ತು ಆಲ್ಮಂಡ್ ಎರಡೇ ಹಾಕಿ ಮಾಡ್ಕೊಳತ್ತೀನಿ. ಇವತ್ತು ನಾವು ಹಪ್ಪಳ ಮಾಡಿದ್ವಿ. ಇದು ಉದ್ದಿನ ಹಪ್ಪಳ ಅಂಥೇಳಿ ಖಾರವಾಗಿ ಮಸ್ತ್ ಇರ್ತೈತಿ. ಅದು ಹಪ್ಪಳ ಮಾಡೋದು ಮುಗೀತು. ಒಂದು 200 ಹಪ್ಪಳ ಮಾಡೀವಿ ಫ್ರೆಂಡ್ಸ್. ನಾವು ನಮ್ಮ ಮನೆಯಾಗ ಇದೇ ಥರ ಮಾಡ್ಕೊತೀವಿ ನಾವು. ಇವಾಗ ನೋಡಿರಿ, ಮಧ್ಯಾಹ್ನದ ಅಡುಗೆ ಪ್ರಿಪೇರ್ ಮಾಡತ್ತಿದ್ದೆ. ಅನ್ನ ಸಾಂಬಾರು, ಬೇಳೆ ಸಾರು, ಪಾಲಕ್ ಹಾಕಿ ಸಾರು ಮಾಡಿದ್ದೆ. ಮತ್ತು ರೈಸ್ಗೆ ಇಟ್ಟಿದ್ದೆ ಈ ಕಡೆ. ನನ್ನ ಮಗಳು ನೋಡ್ರಿ ಇಲ್ಲಿ ಯಾವ ಥರ ಬಾಳೆಹಣ್ಣು ನಾವು ತಿನ್ನತ್ತಿದ್ವಿ. ಸೊ ಅದನ್ನು ಕೈಯಾಗಿಂದ ಕಸ್ಕೊಂಡು ತಾನು ತಿನ್ಬೇಕಂಥೇಳಿ ಹಿಂಗೆ ಮಾಡಾಕೊಂತಾಳೆ. ಆಕೆ ಕೈಯಾಗಿಂದ ಹಿಡ್ಕೊಂಡಿದ್ದು ನಾವೇನಾದರೂ ಇಸ್ಕೊಂಡ್ಬಿಟ್ರೆ ಸಾಕು, ಜೋರಾಗಿ ಅಳಾಕೊಂಡ್ಬಿಡ್ತಾಳೆ ಫ್ರೆಂಡ್ಸ್. ಎಷ್ಟು ಜೋರಾಗಿ ಅಳ್ತಾಳೆ ಅಂದ್ರೆ ಯಾರು ಹೊಡೆದಾರೋ ಏನೋ ಅನ್ಬೇಕು, ಆ ರೀತಿ ಅಳಾಕೊಂಡ್ಬಿಡ್ತಾಳೆ. ಸೊ ನಾನು ನೋಡ್ರಿ ಪಚಡಿ ಅಂತ ಹೇಳ್ತೀವಿ ನಾವು. ಸೌತೆಕಾಯಿ, ಟೊಮೊಟೊ, ಉಳ್ಳಾಗಡ್ಡಿನ ಸಣ್ಣದಾಗಿ ಕಟ್ ಮಾಡಿ ಅದು ಖಾರ ಪುಡಿ, ಉಪ್ಪು ಹಾಕ್ಕೊಂಡು ನಾವು ತಿಂತೀವಿ ರೊಟ್ಟಿ ಒಳಗೆ. ಸಖತ್ ಟೇಸ್ಟ್ ಆಗ್ತೈತಿ. ನೀವು ಒಂದು ಸತ ಟ್ರೈ ಮಾಡಿರಿ. ಇವಾಗ ನೋಡಿರಿ, ಇದು ಕಂಪ್ಲೀಟಾಗಿ ಒಂದು 2-3 ಅವರ್ ನಾನು ಬಿಸಿಲಾಗಿಟ್ಟಿದ್ದೆ. ಇದನ್ನು ಫುಲ್ಲು ಒಣಗೈತಿದೆ. ನೋಡ್ತಾ ಇರ್ಬೋದು, ಮುಟ್ಟಿದ್ರೆ ಉದುರಾಕೊಂತಿದ್ದು, ಅಷ್ಟು ಬಿಸಿಲು ಜೋರಿತ್ತು. ಸೊ ಅದಕ್ಕೆ ಇದನ್ನು ಫುಲ್ ಕಂಪ್ಲೀಟಾಗಿ ಒಣಗಿಸಿ ಇವಾಗ ನಾನು ಇದನ್ನು ಒಂದು ಲೋ ಫ್ಲೇಮ್ ಒಳಗೆ ಒಂದು 5-10 ನಿಮಿಷ ಹುರ್ಕೊತೀನಿ ಸಾಕು. ಯಾಕಂದರೆ ಬಿಸಿಲೊಳಗೂ ಒಣ ಹಾಕಿನಲ್ಲ, ನಡಿತೈತಿ ಅಂಥೇಳಿ. ಸೊ ಇವಾಗ ನಾನು ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಇದನ್ನು ಹುರ್ಕೊತೀನಿ. ಯಾಕಂದರೆ ಹೊತ್ತು ಬಿಟ್ಟರೆ ಮತ್ತು ಸ್ಮೆಲ್ ಆದರೆ ಸರಿ ಆಗಂಗಿಲ್ಲ. ಇದನ್ನು ಮಕ್ಕಳಿಗೆ ನಾವು ಮಾಡಿಕೊಡೋದ್ರಿಂದ ಮಕ್ಕಳಿಗೆ ಕ್ಯಾಲ್ಶಿಯಮ್, ಐರನ್ ಸಖತ್ ಆಗಿ ಇರ್ತೈತಿ. ಮೈ ಒಳಗೆ ಪ್ರೋಟೀನ್ ಇರ್ತೈತಿ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರ್ತೈತಿ. ಸೊ ಒಂದಿನಕ್ಕೆ 1 ಟೈಮ್ ಇದು ರಾಗಿ ಸರಿ ಕೊಟ್ರೆ ಮಕ್ಕಳು ಸ್ವಲ್ಪ ಚೆಂದಾಗಿ ಇರ್ತಾರೆ. ಅಂದರೆ ಹೊಟ್ಟೆ ತುಂಬತೈತಿ, ಆರಾಮಾಗಿ ಅವ್ರಿಗೂ ಆಟ ಆಡೋಕ್ಕೆ ಚಲೋ ಅನ್ನಿಸ್ತೈತಿ. ಸೊ ಇದನ್ನು 6 ಮಂತಿಂದಲೂ ನಾವು ಕೊಡ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ನಾನು ಇವಾಗ ನನ್ನ ಮಗಳಿಗೆ 6 ಮಂತಿಗೆ ಮಾಡಿದ್ದೆ, ಅದು ಖಾಲಿ ಆಗಿತ್ತು. ಸೊ ಇವಾಗ ಒಂದು ಸ್ವಲ್ಪ ಒಂದು 1/4 kg ಆಗುವಷ್ಟು ರಾಗಿ ಇದ್ದು ಮನೆ ಒಳಗೆ ಅವನ್ನ ಮಾಡ್ಕೊಳತ್ತೇನೆ ಇವಾಗ. ಇದಕ್ಕೊಂದು ಸ್ವಲ್ಪ ಒಂದು 10 ಆಲ್ಮಂಡ್ ಹಾಕ್ಕೊಂಡಿನಿ ಅಷ್ಟೇ. ನಾನು ಜಾಸ್ತಿ ಹಾಕ್ಕೊಳ್ಳೋಂಗಿಲ್ಲ, ಯಾಕಂದರೆ ಆಲ್ಮಂಡ್ ಮೊನ್ನೆ ತೊಗೊಂಡು ಬಂದಿದ್ದೆ, ಖಾಲಿ ಆಗಿವೆ. ಸೊ 10-12 ಆಲ್ಮಂಡ್ ಹಾಕ್ಕೋತೀನಿ ಅಷ್ಟೇ. ಇವಾಗ ನಡಿತೈತಿ. ಮತ್ತು ನೆಕ್ಸ್ಟ್ ಟೈಮ್ ಖಾಲಿ ಆದಾಗ ಅವಾಗ ಹಾಕ್ಕೊಂಡ್ರೆ ಆಯಿತು. ಇವಾಗ ನೋಡಿರಿ, ನಾನು ಕಂಪ್ಲೀಟಾಗಿ ಆಲ್ಮಂಡ್ ಮತ್ತು ರಾಗಿನ ಹುರ್ಕೊಂಡು ಇವಾಗ ಪುಡಿ ಮಾಡಿದೆ. ಅದನ್ನು ತೋರಿಸೋದು ಮರ್ತ್ಬಿಟ್ಟೆ ನಾನು. ಯಾಕಂದರೆ ನನ್ನ ಮಗಳೊಬ್ಬಳು ಅಳಾಕೊಂತಿದ್ಲು ಫ್ರೆಂಡ್ಸ್. ಸೊ ಅದಕ್ಕೆ ಇವಾಗ ನೋಡಿರಿ, ಇದು ಕಂಪ್ಲೀಟಾಗಿ ನಾನು ಫುಲ್ ಮಿಕ್ಸಿ ಮಾಡಿ ಇದನ್ನು ಒಂದು ಸಾಣಿಗೆ ಅಂತಾರಲ್ಲ, ಸಾಣಿಸೀನಿ. ಅಂದರೆ ಜರಡಿ ಹಿಡಿಯೋದು ಅಂತಾರಲ್ಲ, ಅದನ್ನು ತಕ್ಕೊಂಡು ಮೇಲೆ ಅದು ಗಟ್ಟಿ ಬರೋದು ಎಲ್ಲ ಚೆಲ್ಲಿದೆ. ಅದು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಾನು ಜರಡಿ ಹಿಡ್ಕೊಂಡು ಉಳಿದಿದ್ದು ಅದರ ಮೇಲಿಂದು ಸ್ವಲ್ಪ ಇದ್ದಿದ್ದು ಚೆಲ್ಲಿಬಿಟ್ಟೆ. ಅದನ್ನು ಈ ರೀತಿ ನೋಡಿ ಫೈನಾಗಿ ನಾವು ಗ್ರೈಂಡ್ ಮಾಡ್ಕೋಬೇಕು. ಇದನ್ನು 1 ತಿಂಗಳು ನಾವು ಸ್ಟೋರ್ ಮಾಡಿ ಇಟ್ಟರು ಕೂಡ ಏನೂ ಆಗೋಂಗಿಲ್ಲ ಫ್ರೆಂಡ್ಸ್, ಹಂಗೆ ಫ್ರೆಶ್ ಆಗಿರ್ತೈತಿ. ಸ್ವಲ್ಪ ಆರಾಕ್ಬಿಟ್ಟು ಇದನ್ನು ಒಂದು ಪ್ಲಾಸ್ಟಿಕ್ ಒಳಗೆ ತೆಗೆದಿಟ್ಬಿಟ್ಬಿಡಬೇಕು. ನನ್ನ ಮಗಳು ನೋಡಿರಿ ಅಳಾಕೊತಿದ್ಲಿ, ಆಟ ಆಡೋಕೋತಿದ್ಲು. ಆಕೆಗೆ ಇದ್ರೊಳಗೆ ಹಾಕಿ ನಾನು ಕೆಲಸ ಮಾಡುವಾಗಷ್ಟೇ ಇದ್ರೊಳಗೆ ಹಾಕ್ತೀನಿ ಆಕೆಗೆ ವಾಕರ್ ಒಳಗೆ. ಉಳ್ಕಿದ ಟೈಮ್ ಒಳಗೆ ನನ್ನ ಕಡೆ ಕೆಳಗೆ ಆಟ ಆಡೋಕ್ಕೆ ಬಿಟ್ಟಿರ್ತೀನಿ, ನಾನು ನನ್ನ ಕಡೆ ಇಟ್ಕೊಂಡಿರ್ತೀನಿ. ಮಧ್ಯಾಹ್ನ ಊಟ ಎಲ್ಲ ಮುಗಿಸಿ ಸ್ವಲ್ಪ ರೆಸ್ಟ್ ಮಾಡಿ ಸಾಯಂಕಾಲ 4 ಗಂಟೆ ಆಗಿತ್ತು ಫ್ರೆಂಡ್ಸ್. ಮನೆಯೆಲ್ಲ ಕ್ಲೀನ್ ಮಾಡ್ಬೇಕಂಥೇಳಿ ಮನೆ ಕ್ಲೀನ್ ಮಾಡತ್ತಿದ್ದೆ.
ನಮ್ಮದು ವೈಟ್ ಟೈಲ್ಸ್ ಇರೋದ್ರಿಂದ ನೆಲ ಎಷ್ಟು ಒರೆಸಿದ್ರೂ ಮತ್ತು ಗಲೀಜು ಆಗ್ತಾನೆ ಇರ್ತೈತಿ. ಅದ್ರಾಗೂ ಮಕ್ಕಳು ಇರ್ತವೆ ಮನೆ ಅಂದ್ರೆ ಸ್ವಲ್ಪ ಗಲೀಜು ಜಾಸ್ತಿನೇ ಆಗ್ತೈತಿ. ಸೊ 2 ದಿವಸಕ್ಕೊಮ್ಮೆ ಹಿಂಗೆ ಕ್ಲೀನ್ ಮಾಡ್ಕೊತ ಇರಬೇಕು. ಇವಾಗ ನೋಡಿರಿ ನಾನು ಫುಲ್ ಮನೆಯೆಲ್ಲ ಕಸ ಗುಡಿಸಿ ನೆಲ ಒರೆಸ್ಬಿಡ್ತೀನಿ. ಮನೆ ದೊಡ್ಡದಿರೋದ್ರಿಂದ ನನಗೆ ನೆಲ ಒರ್ಸೋಕ್ಕೆ ಸ್ವಲ್ಪ ಕಷ್ಟ ಅನ್ನಿಸ್ತೈತಿ. ಏನು ಮಾಡಬೇಕು, ಮಾಡಲೇಬೇಕು. ಮನೆ ಇವಾಗ ಕೆಲಸ ಮಾಡೋಕೆ ನೋಡಿದ್ರೆ ಮನೆ ಸಣ್ಣದಿರಬೇಕು ಅನ್ನಿಸ್ತೈತಿ. ಮತ್ತು ಮನ್ಯಾಗ ಭಾಳ ಜನ ಇದ್ದರೆ ಮನೆ ದೊಡ್ಡದಿರ್ಬೇಕು ಅನ್ನಿಸ್ತೈತಿ. ಏನು ಬೇಡ, ಮೀಡಿಯಮ್ ಆಗಿರಬೇಕು. ಬಟ್ ಟೈಲ್ಸ್ ವೈಟ್ ಕಲರ್ ಹಾಕಿಸ್ಬಿಟ್ಟಾರ ನಮ್ಮ ಹಸ್ಬೆಂಡ್ ಅವ್ರ ಸೆಲೆಕ್ಷನ್. ನಾನು ಬೈತಿರ್ತೀನಿ ಅವ್ರಿಗೆ, ಯಾಕೆ ನೀವು ವೈಟ್ ಕಲರ್ ಹಾಕಿಸ್ಬಿಟ್ರಿ ನೋಡ್ರಿ ಇಲ್ಲಿ ಅಂತಂದು. ಯಾಕಂದ್ರೆ ಸ್ವಲ್ಪ ಕಲರ್ ಬೇರೆ ಇತ್ತಂದ್ರೆ ಅಷ್ಟು ಗಲೀಜು ಕಾಣೋಂಗಿಲ್ಲ. ಒಂದು 2-3 ದಿವ್ಸಕ್ಕೆ ಒರೆಸಿದ್ರೂ ಏನು ಅನ್ಸೋಂಗಿಲ್ಲ. ವೈಟ್ ಟೈಲ್ಸ್ ಅಂದ ಕೂಡಲೇ ನಾವು ಡೈಲಿ ಆದರೂ ಒರೆಸ್ಬೇಕಿಲ್ಲ, ಒಂದಿನ ಬಿಟ್ಟು ಒಂದಿನ ಒರೆಸ್ಲೇಬೇಕು. ಇಲ್ಲಾಂದ್ರೆ ಮನೆಯೆಲ್ಲ ಗಲೀಜಾಗ್ತೈತಿ. ಅದ್ರಾಗೂ ಅಡುಗೆ ಮನೆ ಭಾಳ ನಮ್ಮದು ಸ್ವಲ್ಪ ಗಲೀಜಾಗ್ತೈತಿ. ಸೊ ಕಸ ಗಿಸ ಎಲ್ಲ ಗೂಡಿಸಿದೆ. ನನ್ನ ಮಗಳು ಮಲ್ಕೊಂಡು ಎದ್ಲಕ್ಕೆ ಆಲ್ರೆಡಿ. ನಾನು ತಲೆ ಬಾಚ್ಕೋಬೇಕಾಗಿತ್ತು ಅನ್ನೋಷ್ಟ್ರಾಗ ಫಸ್ಟ್ ಮಲಗಿಸಿನ ನಾನು ಕಸನೆಲ್ಲ ಒರೆಸ್ಕೊಂಡೆ. ನೋಡಿಲ್ಲಿ ಜೊಲ್ಲು ಬಿಟ್ಕೊಂಡು ಹೆಂಗೆ ಮಲ್ಕೊಂಡಾಳೆ. ಇವಾಗ ನಾನು ಆಕೆ ಮಲ್ಕೊಂಡಿದ್ದೆಲ್ಲ ಕೈಯಾಗ ಆಟ ಆಡೋಕೆ ಕೊಟ್ಟು ಸ್ವಲ್ಪ ತಲೆ ಬಾಚ್ಕೋಬೇಕಂಥೇಳಿ ತಲೆ ಬಾಚ್ಕೊಳತ್ತಿದ್ದೆ. ಅದು ಕುಂಕುಮ ಹಚ್ಚಿದ್ರು ನಮ್ಮ ಮನೆಗೆ ಒಬ್ಬರು ನಮ್ಮ ಅಕ್ಕ ಬಂದಿದ್ರು. ಆ ಕುಂಕುಮ ಹಚ್ಚೋಗ್ಯಾರಲ್ಲ ಫ್ರೆಂಡ್ಸ್, ಅದು ಕೆಮಿಕಲ್ ಇರ್ತೈತಲ್ಲ, ಅದು ಕಲೆ ಹೋಗೋದೇ ಇಲ್ಲ ಜಲ್ದಿನ. ಸೋಪ್ ಹಚ್ಚಿ ಮುಖ ತೊಳ್ಕೊಂಡ್ಮೇಲೆ ಹೋಗ್ತೈತಿ. ನಾನು ಫೇಸ್ ವಾಶ್ ಮಾಡ್ಕೊಂಡಿರಲಿಲ್ಲ. ಸೊ ಕುಂಕುಮ ಎಲ್ಲ ಹಿಂಗೆ ಆಗ್ಬಿಟ್ಟೈತದ. ಅಂದರೆ ತಲೆಗೆ ಆಯಿಲ್ ಹಚ್ಕೊಂಡಿದ್ದಿಲ್ಲ ನಾನು. ಒಂದು 2-3 ದಿನ ಆಗಿತ್ತು ಆಯಿಲ್ ಹಚ್ಕೊಂಡಿದ್ದಿಲ್ಲ. ತಲೆ ಒಂಥರ ನೋವು ಟೈಪ್ ಆಗತೈತೆ. ಸೊ ಅದಕ್ಕೆ ಇವತ್ತು ಆಯಿಲ್ ಹಚ್ಕೊಂಡ್ರಾಯ್ತು ಅಂಥೇಳಿ ತಲೆಗೆ ಆಯಿಲ್ ಹಚ್ಕೊಂಡೆ. ಜಾಸ್ತಿನೂ ಹಚ್ಕೊಳ್ಳಿಲ್ಲ ನಾನು, ಯಾಕಂದ್ರೆ ಅದು ಆಯಿಲ್ ಸ್ವಲ್ಪ ಸ್ಮೆಲ್ ಐತಿ. ಅದು ತಲೆ ಬಾಚ್ಕೊಂಡು ಮುಖ ತೊಳ್ಕೊಂಡು ಬರೋ ಅಷ್ಟಾಗ ಆಕಿನ ಅವತಾರ ನೋಡ್ರಿ, ಅಳಾತಿದ್ದು ನೋಡ್ರಿ. ಕಣ್ಣೊಳಗೆ ನೀರು, ಮುತ್ತಿನ ಹನಿಗಳು ಜಾರುತ್ತಿವೆ. ಸ್ವಲ್ಪ ಕರ್ಕೊಳ್ಳೋದು ಲೇಟ್ ಆತಂದ್ರೆ ಸಾಕು ಫ್ರೆಂಡ್ಸ್, ಜೋರಾಗಿ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ. ನನ್ನ ಮುಖ ತೊಳ್ಕೊಂಡು ಹಂಗೆ ಓಡಿ ಬಂದೀನಿ. ಹಣಿಗೂ ಏನೂ ಹಚ್ಕೊಂಡಿಲ್ಲ. ಇನ್ನೂ ದೀಪ ಹಚ್ಚಬೇಕು, 6 ಗಂಟೆ ಆಯಿತು ಅನ್ನೋಷ್ಟ್ರಾಗ ಅಳಕ್ಕೆ ಸ್ಟಾರ್ಟ್ ಮಾಡಿದ್ಲಿಕ್ಕೆ. ಸೊ ಈಕೆಗೆ ಸ್ವಲ್ಪ ಸಮಾಧಾನ ಮಾಡಿ ಆಮೇಲೆ ದೀಪ ಹಚ್ತೀನಿ. ಇಲ್ಲ ಅಂದ್ರೆ ಅವತಾರ ಎಬ್ಬಿಸ್ಬಿಡ್ತಾಳೆ ಈಕೆ. ಅಳುದು ನೋಡ್ರಿ ಇಲ್ಲಿ. ಏನು ಬೇಕಮ್ಮ ನಿಂಗೆ? ಏನು ಬೇಕು ಪೂಜೆ ನಿಂಗೆ? ಏನು ಬೇಕು ನಿಂಗೆ? ಮಾತಾಡಿಲ್ಲ ನೋಡಿಲ್ಲಿ. ಈಕೆ ಸಮಾಧಾನ ಮಾಡ್ತೀನಿ ಫಸ್ಟು, ಆಮೇಲೆ ಮುಂದೆ. ದೀಪ ಎಲ್ಲ ಹಚ್ಚಿ ನಾನು ಟೀ ಕುಡಿದು ಸ್ವಲ್ಪ ಹೊತ್ತು ಕುಂತು ಮೊಬೈಲ್ ನೋಡಿ, ರೀಲ್ಸ್ ನೋಡಿ, ಯೂಟ್ಯೂಬ್ ವಿಡಿಯೋಸ್ ನೋಡಿದೆ. ಆಮೇಲೆ ಅಡುಗೆ ಮಾಡಬೇಕು ಅಂಥೇಳಿ ಅಡುಗೆ ಮನೆ ಕಡೆ ಬಂದೆ. ಬೆಳಗ್ಗೆ ಆದರೆ, ಮಧ್ಯಾಹ್ನ ಆದರೆ, ರಾತ್ರಿ ಆದರೆ ಬರೀ ನಮ್ಮದಿದೆ ಕೆಲಸ. ಅಡುಗೆ ಮಾಡೋದು, ತಿನ್ನೋದು, ಮಕ್ಕಳು ನೋಡೋದು. ಈ ಕಡೆ ಬೆಂಡೆಕಾಯಿ ಹುರ್ಕೊಳತ್ತಿದ್ದೆ, ಈ ಕಡೆ ಅನ್ನಕ್ಕೆ ಇಟ್ಟೀನಿ, ಈ ಕಡೆ ಚಪಾತಿ ಹಿಟ್ಟನ್ನು ಕಲಸಿಟ್ಬಿಟ್ಟೀನಿ ಮೊದಲು. ಆಮೇಲೆ ಈ ಕಡೆ ಉಳ್ಳಾಗಡ್ಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡೀನಿ, ಎಲ್ಲ ರೆಡಿ ಪೊಸಿಷನ್ ಇಟ್ಕೊಂಡೀನಿ. ಇವಾಗ ಫಸ್ಟ್ ಪಲ್ಯ ಒಗ್ಗರಣೆ ಕೊಟ್ಟು ಆಮೇಲೆ ಚಪಾತಿ ಮಾಡ್ಕೊತ ನಿಂತ್ಬಿಡ್ತೀನಿ. ಯಾಕಂದ್ರೆ ಆಮೇಲೆ ಚಪಾತಿ ಮಾಡಿದ್ರೆ ಪಲ್ಯ ಮಾಡೋದು ಉಳಿತೈತಿ, ಅದು ಮತ್ತು ಬೇಸರ ಆಗ್ತೈತಲ್ಲ. ಸೊ ಅದಕ್ಕೆ ಫಸ್ಟ್ ನಾನು ಏನು ಮಾಡ್ತೀನಿ ಫ್ರೆಂಡ್ಸ್, ಪಲ್ಯನ ಮಾಡ್ಕೊಂಡು ಇಟ್ಕೊಂಡ್ಬಿಡ್ತೀನಿ. ಈ ಕಡೆ ಬೆಂಡೆಕಾಯಿನ ಕರೆಕ್ಟಾಗಿ ಚೆಂದಾಗಿ ಹುರ್ಕೊಂಡು ಸಿಂಪಲ್ಲಾಗಿ ಮಾಡ್ಕೊತೀನಿ. ಏನು ಜಾಸ್ತಿ ನಾನು ಮಾಡ್ಕೊಳ್ಳಲ್ಲ. ಜಸ್ಟ್ ಈರುಳ್ಳಿ ಹಾಕಿ ಒಗ್ಗರಣೆ ಕೊಟ್ಬಿಡ್ತೀನಿ ಅಷ್ಟೇ. ಏನಾದರೂ ಸ್ಪೆಷಲ್ ಮಾಡೋಕ್ಕಂತೂ ಹೋಗಂಗಿಲ್ಲ. ಯಾಕಂದ್ರೆ ಮಕ್ಕಳು ಮಾಡೋಕೆ ಬಿಡೋಂಗಿಲ್ಲ. ನನ್ನ ಮಗಳಿಗೆ ಒಂದು 10 ನಿಮಿಷ ನನಗೆ ಎಲ್ಲೂ ಆಕಿನ ಬಿಟ್ಟು ಸರಿಬಾರ್ದು, ಜೋರಾಗಿ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ. ನನಗೆ ಕೆಲಸ ಮಾಡ್ಬೇಕಂದ್ರೂ ಆಕೆ ಮಲ್ಕೊಂಡಾಗ ನಾನು ಜಲ್ದಿ ಮಾಡ್ಕೊಂಡು ಬಿಡ್ತೀನಿ. ಏನು ಗೊತ್ತನ್ರಿ, ಒಟ್ಟು ಕೆಲಸನ ಮುಗಿಯಂಗಿಲ್ಲ ಮನ್ಯಾಗಿನೂ, ಹಂಗಾಗ್ಬಿಡ್ತೈತಿ ನನಗೆ. ಇವಾಗ ಒಂದು ಬೇಬಿದು ಫುಡ್ ರೆಸಿಪಿ ತೋರ್ಸಾತೀನಿ. ಹೆಸರು ಬೇಳೆ ಮತ್ತು ಅಕ್ಕಿ ತೊಗೊಂಡೀನಿ ನಾನು. ರೇಷನ್ ಅಕ್ಕಿನ ತೊಗೊಂಡೀನಿ. ಯಾಕಂದ್ರೆ ರೇಷನ್ ಅಕ್ಕಿನ ಚಲೋ ಮಕ್ಕಳಿಗೆ, ಅದ್ರೊಳಗೆ ಪ್ರೋಟೀನ್ ಇರ್ತೈತಿ. ರೇಷನ್ ಅಕ್ಕಿ, ಹೆಸರು ಬೇಳೆ ಕ್ಲೀನಾಗಿ ತೊಳ್ಕೊಂಡೀನಿ. ಆಮೇಲೆ ನಾನು ಪಾಲಕ್ ಸೊಪ್ಪು ಇರ್ತೈತಲ್ಲ, ಒಂದು 3-4 ಅವು ಎಲೆಗಳನ್ನ ತೊಳ್ಕೊಂಡು ಕಟ್ ಮಾಡ್ಕೊಂಡೀನಿ ಸಣ್ಣಗೆ. ಸ್ವಲ್ಪ ಅರಿಶಿಣ ಪುಡಿ, ಸ್ವಲ್ಪ ಉಪ್ಪು ಹಾಕ್ಕೊಂಡೀನಿ, ಮತ್ತು ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊತೀನಿ. ಯಾಕಂದ್ರೆ ಮಕ್ಕಳಿಗೆ ಡೈಜೆಸ್ಟ್ ಆಗ್ತೈತಿ ಅಂಥೇಳಿ. ಸೊ ಇದನ್ನು ನಾನು ಒಂದು 4-5 ವಿಜಿಲ್ ಕೂಗಿಸ್ಕೊತೀನಿ.
ನೀರು ಇಷ್ಟು ಹಾಕ್ಕೊಂಡೀನಿ ನೋಡಿರಿ ಫ್ರೆಂಡ್ಸ್. ಸ್ವಲ್ಪ ಮೆತ್ತಗಾಗುತ್ತೆ ಅನ್ನ, ನೀರು ಸ್ವಲ್ಪ ಜಾಸ್ತಿ ಇದ್ದರೆ ಮಿಜ್ಜ್ ಅಂತಾರಲ್ಲ ಆ ಟೈಪ್ ನೋಡ್ತಾ ಇದ್ರಲ್ಲ ನೀವು. 4-5 ವಿಜಿಲ್ ಆದ ತಕ್ಷಣ ಇದು ಹಿಂಗೆ ರೀತಿ ಆಗೈತಿ. ನಾನು ಕೈಯಿಂದನೇ ಸ್ಮ್ಯಾಶ್ ಮಾಡೀನಿ, ಅಂದರೆ ಒಂದು ಬಟ್ಟಲ್ ತೊಗೊಂಡು ಸ್ಮ್ಯಾಶ್ ಮಾಡೀನಿ. ಇದನ್ನು ಮಿಕ್ಸಿ ಒಳಗಂತೂ ಹಾಕಕ್ಕೆ ಹೋಗಿಲ್ಲ, ಯಾಕಂದ್ರೆ ಬೇಡ ಮಿಕ್ಸಿ ಒಳಗೆ ಅಂಥೇಳಿ ಪಾಪು ಅಂಥೇಳಿ ಜಸ್ಟ್ ನಾನು ಬಟ್ಲದಿಂದ ಸ್ಮ್ಯಾಶ್ ಮಾಡೀನಿ. ಇದನ್ನು ಮಕ್ಕಳಿಗೆ ಕೊಡೋದ್ರಿಂದ ಮಕ್ಕಳಿಗೆ ಹೊಟ್ಟೆ ತುಂಬ್ತೈತಿ ಮತ್ತು ಪ್ರೋಟೀನು ಸಿಗುತ್ತೆ ಮಕ್ಕಳಿಗೆ. ಹೆಸರುಬೇಳೆ ಒಳಗೆ ಪ್ರೋಟೀನ್ ಇರ್ತೈತಿ, ಅನ್ನದೊಳಗೆ ಪ್ರೋಟೀನ್ ಇರ್ತೈತಿ. ಪಾಲಕ್ಕು ಮಕ್ಕಳಿಗೆ ತಿನ್ನಿಸ್ಬೇಕು. ಸೊ 9 ಗಂಟೆ ಆಗಿತ್ತು, ನಾನು ಅಡುಗೆ ಮಾಡೋದು ಎಲ್ಲ ಕಂಪ್ಲೀಟಾಗಿ ಮುಗ್ದಿತ್ತು. ಚಪಾತಿ, ಬೆಂಡೆಕಾಯಿ ಪಲ್ಯ, ರೈಸ್ ಎಲ್ಲನೂ ರೆಡಿಯಾಗಿತ್ತು. ನನ್ನ ಮಗಳಿಗೆ ಊಟ ಮಾಡಿಸಿದೆ. ಊಟ ಮಾಡಿಸಿ ಅಂದರೆ ರೆಸಿಪಿ ತೋರಿಸಿದ್ನಲ್ಲ ಅದನ್ನು ರೈಸಿಗೆ ತಿನ್ನಿಸಿ ಮಲಗಿಸಿದೆ. ಆಕೆಗೆ ತಿನ್ನಿಸಿ ಮಲಗಿಸಿ ನಾನು ಊಟ ಮಾಡತ್ತೀನಿ. ಈ ಕಡೆ ಹಪ್ಪಳ ಸುಟ್ಕೊಳಕ್ಕೆ ಹೋಗಿದ್ದೆ, ಅದು ಫುಲ್ ಸ್ವಲ್ಪ ಕರ್ಕಲಾಗ್ಬಿಡ್ತು. ನಡಿತೈತಿ ನನಗಲ್ಲ, ನಾ ತಿಂದ್ರೆ ನಡಿತೈತಿ. ಊಟ ಎಲ್ಲ ಮಾಡಿ ಸ್ವಲ್ಪ ವಾಕಿಂಗ್ ಮಾಡ್ತಾಯಿದ್ದೀನಿ. ನಮ್ಮ ಮನೆಯವ್ರು ಬಂದರು. ಟೈಮ್ 9:30 10 ಗಂಟೆ ಆಗಿತ್ತು. ನನ್ನ ಮಗ ಅವ್ರ ಅಪ್ಪನ ನೋಡಿದರೆ ಸಾಕು ಪಪ್ಪ ಪಪ್ಪ ಅಂಥೇಳಿ ಬೆನ್ನು ಹತ್ಬಿಡ್ತಾನೆ. ಅವ್ರು ಬಂದರೆ ಸಾಕು ಅವನಿಗೆ ಪ್ರಪಂಚನ ಮರ್ತು ಬಿಡ್ತಾನೆ. ಅವನು ಗಂಡು ಮಕ್ಕಳು ಹಂಗೆ ಅಪ್ಪನ ಜಾಸ್ತಿ ಹಚ್ಕೊತಾರೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಮತ್ತೆ ನೆಕ್ಸ್ಟ್ ವಿಡಿಯೋದೊಳಗೆ ಸಿಗ್ತೀನಿ. ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.